ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡೋಣ. ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ವಾರಾಹಿ ಅಮ್ಮನ ಒಂದು ಪವರ್ಫುಲ್ ಆದಂಥ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾವ ದಿನ ಬರೀಬೇಕು ಅನ್ನೋದಾದರೆ ಜುಲೈ 14ನೇ ತಾರೀಕು ಆಷಾಢ ಅಮಾವಾಸ್ಯೆ ಇದೆ. ಅದರಲ್ಲೂ ನಮಗೆ ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಮಂಗಳವಾರ ಅಮಾವಾಸ್ಯೆಯ ದಿನ ರಾತ್ರಿ ನೀವು ಮಲಗುವಂಥ ಸಮಯದಲ್ಲಿ ಈ ಮಂತ್ರವನ್ನು ಒಂದು ವೈಟ್ ಶೀಟಲ್ಲಿ ಬರೆದು ನೀವು ನಿಮ್ಮ ಏನು ಒಂದು ಕೋರಿಕೆ ಇರುತ್ತಲ್ಲ, ಆ ಒಂದು ಕೋರಿಕೆಯನ್ನು, ನಿಮ್ಮ ಒಂದು ಕಷ್ಟವನ್ನು ಬರೆದು ದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ವಾರಾಹಿ ಅಮ್ಮ ನಿಮ್ಮ ಕನಸಿನಲ್ಲಿ ಬಂದು ಎಂಥದ್ದೇ ಕಷ್ಟ ಇದ್ದರೂ ಕೂಡ ಪರಿಹಾರ ಮಾಡ್ತಾಳೆ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಬೇಗ ಬಂದು ತಲುಪುತ್ತೆ. ಇನ್ನು ಆಷಾಢ ನವರಾತ್ರಿ ಕೂಡ ಗುಪ್ತ ನವರಾತ್ರಿ ಶುರುವಾಗ್ತಿದೆ. ವಾರಾಹಿ ನವರಾತ್ರಿ ಅಂತೀರಿ. ವಾರಾಹಿ ನವರಾತ್ರಿ ಯಾವತ್ತು ಶುರು ಆಗುತ್ತೆ, ವಾರಾಹಿ ಅಮ್ಮನನ್ನು 9 ದಿನಗಳ ಕಾಲ ಯಾವ ರೀತಿಯಾಗಿ ನಾವು ಗುಪ್ತವಾಗಿ ಗುಪ್ತ ನವರಾತ್ರಿಯನ್ನು ಆಚರಣೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ವಾರಾಹಿ ಅಮ್ಮನನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಆಡಂಬರ ಇಲ್ಲದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಇದನ್ನು ಯಾರೆಲ್ಲ ಮಾಡ್ಕೊಬೋದು ಅನ್ನೋದಾದರೆ ಈ ಮಂತ್ರವನ್ನು ಬರೆದು ದಿಂಬಿನ ಕೆಳಗಡೆ ಇಟ್ಕೊಳ್ಳೋದು ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ಯಾವ ಜಾಗದಲ್ಲಿ ಇದ್ದರೆ ನೀವು ಅದೇ ಜಾಗದಲ್ಲೇ ಮಾಡಿ. ನಾನು ಮನೇಲಿಲ್ಲ, ಈಗ ಹೊರಗಡೆ ಇದ್ದೀನಿ ಅನ್ನೋರು ನೀವು ಯಾವ ಜಾಗದಲ್ಲಿ ಇರ್ತೀರೋ ಅದರಲ್ಲೇ ಮಾಡಿ. ಹಾಸ್ಟೆಲಲ್ಲಿದ್ದೀನಿ, ಪಿ ಜಿಲಿದ್ದೀನಿ, ಅಥವಾ ನಾನು ಯಾವುದೋ ರಿಲೇಷನ್ ಮನೆಗೆ ಹೋಗಿದ್ದೀನಿ, ಅಥವಾ ನಾನೆಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಎಲ್ಲೇ ಇರಲಿ ನೀವು ಅದೇ ಜಾಗದಲ್ಲೇ ಮಾಡ್ಬೋದು. ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ ಮಂಗಳವಾರ, ಅದರಲ್ಲೂ ನಮಗೆ ವಾರಾಹಿ ಅಮ್ಮನಿಗೆ ತುಂಬ ಪ್ರಿಯವಾದ ದಿನಗಳು, ತುಂಬ ಶಕ್ತಿಯುತವಾದ ದಿನಗಳು ಯಾವುದು ಅನ್ನೋದಾದರೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ, ಹಾಗೆಯೇ ಪಂಚಮಿ ದಿನಗಳು. ಅದರಲ್ಲೂ ಈ ಸಾರಿ ಅಮಾವಾಸ್ಯೆ ಮಂಗಳವಾರ ಬಂದಿದೆ. ಹಾಗಾಗಿ ತುಂಬಾ ಶಕ್ತಿ ಇರುತ್ತೆ. ನಾವು ಅಮ್ಮ ನನ್ನ ಕಷ್ಟ ಈ ರೀತಿಯಾಗಿದೆ ಅಂತ ನೀವು ಬೇಡ್ಕೊಂಡ್ರೆ ತಕ್ಷಣ ವರವನ್ನು ಕೊಡ್ತಾಳೆ. ಕಲಿಯುಗದಲ್ಲಿ ನಮಗೆ ತಕ್ಷಣ ಪರಿಹಾರವನ್ನು ಕೊಡುವ ಅಮ್ಮ ಯಾರು ಅನ್ನೋದಾದರೆ ಅದು ವಾರಾಹಿ ಅಮ್ಮ. ತುಂಬ ಕರುಣಾಮಯಿ. ಯಾರೇ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಕೇಳಿಕೊಂಡ್ರೆ ಸಾಕು, ಅಮ್ಮನಿಗೆ ಇದೇ ರೀತಿಯಾಗಿ ಗ್ರ್ಯಾಂಡಾಗಿ ಪೂಜೆ ಮಾಡಬೇಕು, ತುಂಬಾ ಜೋರಾಗಿ ಪೂಜೆ ಮಾಡಬೇಕಂತೇನೂ ಇಲ್ಲ ಸ್ನೇಹಿತರೆ. ಭಕ್ತಿಯಿಂದ ಒಂದು ಅಮ್ಮನಿಗೊಂದು ಹೂವು ಇಟ್ಟು ದೀಪ ಹಚ್ಚಿ ನೀವು ಅಮ್ಮ ನನ್ನ ಕಷ್ಟ ಇದೆ ಅಂತ ಬೇಡಿಕೊಂಡ್ರೆ ಸಾಕು, ತಕ್ಷಣ ಅಮ್ಮ ಅವರ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ. ಕೆಲವು ಜನಕ್ಕೆ ನನಗೆ ದೀಪ ಹಚ್ಚೋಕ್ಕೂ ಆಗಲ್ಲ, ನಾನೀಗ ಪಿ ಜಿಲಿದ್ದೀನಿ, ಹಾಸ್ಟೆಲಲ್ಲಿದ್ದೀನಿ ಅನ್ನೋರು, ನೀವು ಏನೂ ಇಲ್ಲ ಸ್ನೇಹಿತರೆ. ರಾತ್ರಿ ಮಲಗಬೇಕಂದ್ರೆ ಅಮ್ಮನನ್ನು ನೆನೆಸ್ಕೊಳ್ಳಿ. ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಂತ ಒಂದು 5 ನಿಮಿಷ ನೀವು ಅಮ್ಮನನ್ನು ಧ್ಯಾನ ಮಾಡ್ತಾ ನೀವು ಈ ಮಂತ್ರವನ್ನು ಬರೆದ್ರೆ ಸಾಕು, ನಿಮ್ಮ ಕಷ್ಟ ತಕ್ಷಣ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಎಂಥದ್ದೇ ಸಮಸ್ಯೆ ಇದ್ದರೆ ಒಂದು ಕೋರಿಕೆಯನ್ನು ನೀವು ಬರಿಬೇಕಾಗತ್ತೆ. ನೀವು ಹಲವಾರು ಕೋರಿಕೆಯನ್ನು ಬರಿಬಾರ್ದು. ನಾನೇ ಹೇಳ್ತೀನಿ, ಕೆಲವು ಸಾರಿ ನಾನು 3 ಕೋರಿಕೆಯನ್ನು ಬರೀರಿ, 5 ಬರೀರಿ, 8 ಬರೀರಿ ಅಂತ ಹೇಳಿರ್ತೀನಿ. ಆದರೆ ಈ ದಿನ ನಾನು ತಿಳಿಸ್ಕೊಡ್ತಾ ಇರೋದು ಒಂದೇ ಒಂದು ಕೋರಿಕೆಯನ್ನು ಬರೀಬೇಕು. ಹಾಗಾಗಿ ನೀವು ಒಂದು ಪೇಪರ್ ತೊಗೊಂಡು ಒಂದು ಕೋರಿಕೆಯನ್ನು ಬರೆದ್ರೆ ಸಾಕು. ಇನ್ನು ಮಂಗಳವಾರ ರಾತ್ರಿ ನೀವು ಸಾಯಂಕಾಲ ಪೂಜೆ ಮಾಡ್ಕೊಂಡಿರ್ತೀರ, ರಾತ್ರಿ ಊಟ ಎಲ್ಲ ಆದಮೇಲೆ ನೀವು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಒಂದು ವೈಟ್ ಶೀಟನ್ನು ತೊಗೊಬೇಕಾಗತ್ತೆ. ಅಂತಂದರೆ ನೀವು ಅನ್ರೂಲ್ಡ್ ಇರುವಂಥ ಶೀಟು, ರೂಲ್ಡ್ ಇರುವಂಥ ಶೀಟ್ ಬೇಡ, ಅನ್ರೂಲ್ಡ್ ಇರುವಂಥ ಪ್ಲೈನ್ ಶೀಟನ್ನು ಒಂದು ವೈಟ್ ಶೀಟ್ ತೊಗೊಳ್ಳಿ. ಅದರಲ್ಲಿ ಗ್ರೀನ್ ಪೆನ್ನಲ್ಲಿ ಬರೀರಿ, ಇಲ್ಲಾಂದರೆ ಬ್ಲೂ ಪೆನ್ ಬರೀರಿ. ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಪೆನ್ನಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಒಂದು ಬ್ಲೂ ಪೆನ್ ತೊಗೊಂಡು ಮೊದಲು ನೀವು ಹಾಸಿಗೆ ಮೇಲಾದರೂ ಕೂತ್ಕೊಬೋದು, ಅಥವಾ ನಿಮಗೆ ಚೇರ್ ಮೇಲೆ ಕೂತ್ಕೊಬೋದು, ಅಥವಾ ಕೆಳಗಡೆ ಚಾಪೆ ಹಾಕ್ಕೊಂಡು ಕೂತ್ಕೊಬೋದು. ಒಟ್ಟಾರೆ ನೀವು ಮಲಗೋ ಸಮಯದಲ್ಲಿ ಇದು ಚೀಟಿ ಎಲ್ಲ ಬರೆದಿದ್ದು ಆದಮೇಲೆ ನೀವು ಮತ್ತೆ ಎದ್ದು ಕೆಲಸ ಮಾಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಇನ್ನೇನು ನಾವು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲೇ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಒಂದು ವೈಟ್ ಶೀಟ್ ತೊಗೊಳ್ಳಿ. ವೈಟ್ ಶೀಟ್ ತೊಗೊಂಡು ನಿಮಗೆ ಗ್ರೀನ್ ಪೆನ್ ತೊಗೊಂಡು ಅಥವಾ ಬ್ಲೂ ಪೆನ್ ತೊಗೊಂಡು ಮೊದಲು ನೀವು ವಾರಾಹಿ ಅಮ್ಮನನ್ನು ಧ್ಯಾನ ಮಾಡಿ. ಒಂದು 5 ನಿಮಿಷ ನೀವು ವಾರಾಹಿ ಅಮ್ಮನ ಪಿಕ್ಚರ್ ಈಗ ಸ್ಕ್ರೀನ್ ಮೇಲಿರುತ್ತಲ್ಲ, ಆ ಪಿಕ್ಚರನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಂಡು, ಅಮ್ಮ ನನಗೆ ಈ ಕಷ್ಟ ಇದೆ, ಪರಿಹಾರ ಮಾಡಮ್ಮ, ನನಗೆ
ದಿನದಿಂದ ದಿನಕ್ಕೆ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ. ನಾನು ತಡಿಲಾರದಷ್ಟು ಕಷ್ಟನ ಅನುಭವಿಸ್ತಾ ಇದ್ದೀನಿ. ನನಗೆ ಸಾಯಬೇಕು ಅಂತ ಅನ್ನಿಸ್ತಾ ಇದೆ. ಅಂತಹ ಕಷ್ಟ ಇದೆಯಮ್ಮ, ಈ ಕಷ್ಟನ ನನಗೆ ಪರಿಹಾರ ಮಾಡಮ್ಮ ಅಂತ ನೀವು ಅಮ್ಮನನ್ನು ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಂಡ್ರೆ ಸಾಕು ಸ್ನೇಹಿತರೆ. ಅಮ್ಮ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ. ಹಾಗಾಗಿ ಒಂದು ಕಡೆ ಅಮ್ಮನ ಮಂತ್ರವನ್ನು ಬರಿಬೇಕು, ಇನ್ನೊಂದು ಕಡೆ ನಿಮ್ಮ ಕೋರಿಕೆಯನ್ನು ಬರಿಬೇಕು. ಏನು ಬರಿಬೇಕು, ಯಾವ ಮಂತ್ರವನ್ನು ಬರಿಬೇಕು ಅಂತ ಕೂಡ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ. ಓಂ ವಾರಾಹಿ ನಮಃ, ಓಂ ಮಹಾಶಕ್ತಿ ನಮಃ, ಓಂ ದುಷ್ಟ ಸಂಹಾರಿಣೇ ನಮಃ, ಓಂ ವಾರಾಹಿ ದೇವಿ ನಮೋ ನಮಃ. ಓಂ ವಾರಾಹಿ ನಮಃ, ಓಂ ಮಹಾಶಕ್ತಿ ನಮಃ, ಓಂ ದುಷ್ಟ ಸಂಹಾರಿಣೇ ನಮಃ, ಓಂ ವಾರಾಹಿ ದೇವಿ ನಮೋ ನಮಃ. ಈ ಮಂತ್ರವನ್ನು ನೀವು ಒಂದು ಸೈಡಲ್ಲಿ ಬರೀರಿ, ಇನ್ನೊಂದು ಸೈಡ್ ಅಂದರೆ ಅದರ ಬ್ಯಾಕ್ ಸೈಡಲ್ಲಿ ನಿಮ್ಮ ಒಂದು ಕೋರಿಕೆಯನ್ನು ಬರೀಬೇಕಾಗತ್ತೆ. ನಿಮ್ಮದೇನು ಕಷ್ಟ ಇದೆ ಅದನ್ನು ಒಂದೇ ಒಂದು ಕಷ್ಟನ, ಅಂದರೆ ನನಗೆ ಈಗ ಯಾರೋ ದುಡ್ಡು ಕೊಡಬೇಕು ಅದು ಬರಬೇಕಮ್ಮ ಅನ್ನೋದಾಗಲಿ, ಅಥವಾ ದುಡಿದಂಥ ಹಣ ಕೈಯಲ್ಲಿ ನಿಲ್ಲಬೇಕು ಅನ್ನೋದಾಗಲಿ, ಅಥವಾ ನನಗೆ ಒಳ್ಳೆ ಕೆಲಸ ಬೇಕು ಅನ್ನೋದಾಗಲಿ, ಅಥವಾ ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು, ಚೆನ್ನಾಗಿ ಓದಬೇಕು ಅನ್ನೋದಾಗಲಿ, ಅಥವಾ ನಾನು ಮನೆ ಕಟ್ಟಬೇಕು ಅನ್ನೋದಾಗಲಿ, ಅಥವಾ ನಾನು ಮನೆ ತೊಗೊಬೇಕು, ಕಟ್ಟಿರೋ ಮನೆಯನ್ನು ತೊಗೊಬೇಕು ಅನ್ನೋದಾಗಲಿ, ಅಥವಾ ಮನೆಯಲ್ಲಿ ಸುಖ ಸಂತೋಷ ಇರಬೇಕು ಅನ್ನೋದಾಗಲಿ, ಮಕ್ಕಳು ನನ್ನ ಮಾತು ಕೇಳಬೇಕು ಅನ್ನೋದಾಗಲಿ, ಅಥವಾ ನಾನು ವಿದೇಶಕ್ಕೆ ಹೋಗಬೇಕು ಅನ್ನೋದಾಗಲಿ, ಈ ರೀತಿಯಾಗಿ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದಾಗಲಿ, ಯಾವುದೇ ಕೋರಿಕೆ ಇದ್ದರೂ ಕೂಡ ಅಮ್ಮನನ್ನು ನೆನೆದು ನಿಮ್ಮ ಕೋರಿಕೆಯನ್ನು ಬರಿಬೇಕಾಗತ್ತೆ. ನಂತರ ಅದನ್ನು ಫೋಲ್ಡ್ ಮಾಡಾದರೂ ಪರವಾಗಿಲ್ಲ, ಹಾಗೆ ಆದರೂ ಪರವಾಗಿಲ್ಲ, ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿದ ಸಮಯದಲ್ಲೂ ಅಮ್ಮ ನನ್ನ ಕೋರಿಕೆಯನ್ನು ತೀರಿಸಿದಾಳೆ ಅನ್ನೋ ರೀತಿಯಾಗಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ಅಂದರೆ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ತೀರಿಸಿದಾಳೆ ಅಂದ್ಕೊಂಡು ನೀವು ಅಮ್ಮನನ್ನು ನೆನೆದು ಮಲ್ಕೊಬೇಕಾಗತ್ತೆ. ಇನ್ನು ಬುಧವಾರ ಅಂತಂದರೆ ನೀವು ಅಮಾವಾಸ್ಯೆ ಬುಧವಾರ ಇರುತ್ತೆ, ಮಂಗಳವಾರ ರಾತ್ರಿ ನೀವು ಇದನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿರ್ತೀರ. ಬುಧವಾರ ಸಾಯಂಕಾಲ ನೀವು ಪೂಜೆ ಮಾಡೋ ಸಮಯದಲ್ಲಿ ಇದನ್ನು ಒಂದು ಕರ್ಪೂರದಿಂದನೋ ಅಥವಾ ಒಂದು ಮ್ಯಾಚ್ ಬಾಕ್ಸ್ ಸಹಾಯದಿಂದ ಇದನ್ನು ಸುಟ್ಟು ಯೂನಿವರ್ಸಲ್ಗೆ ಓದಬೇಕಾಗತ್ತೆ. ಅಂದರೆ ಬುಧವಾರ ನೀವು ಬೆಳಗ್ಗಿಂದ ರಾತ್ರಿ ತನಕ ಯಾವ ಸಮಯದಲ್ಲಾದರೂ ಪರವಾಗಿಲ್ಲ, ನೀವು ಇದನ್ನು ಓದ್ಬೋದು. ಅಕಸ್ಮಾತ್ ನಾನು ಮರ್ತೋದೆ ನೆಕ್ಸ್ಟ್ ಡೇ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಸ್ನೇಹಿತರೆ. ನೀವು ಬರೆದು ಇಟ್ಕೊಳ್ಳೋದು ಮಾತ್ರ ಮಂಗಳವಾರನೇ ಇಟ್ಕೋಬೇಕಾಗತ್ತೆ. ಏಕೆಂದರೆ ಆ ದಿನ ಅಮಾವಾಸ್ಯೆ ಇರುತ್ತೆ, ಅಮ್ಮನಿಗೆ ತುಂಬ ಶಕ್ತಿಯುತವಾದ ದಿನ. ಆ ದಿನ ಮಾತ್ರನೇ ಬರೀಬೇಕಾಗತ್ತೆ. ನೆಕ್ಸ್ಟ್ ಡೇ ನಿಮಗೆ ಬುಧವಾರದ ದಿನ ನಾನು ಮರ್ತೋದೆ, ಸುಡೋಕ್ಕಾಗಲಿಲ್ಲ, ಗುರುವಾರದ ದಿನ ಸುಡಿ. ಈ ರೀತಿಯಾಗಿ ನೀವು ಸುಟ್ಟು ಯೂನಿವರ್ಸಲ್ಗೆ ಓದೋದ್ರಿಂದ ತಕ್ಷಣ ನೀವೇನು ಬರೆದಿರ್ತೀರಲ್ಲ ಆ ಕೋರಿಕೆ ಅನ್ನೋದು ನೆರವೇರುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಯಾಕೆಂದರೆ ಅಮ್ಮನನ್ನು ನೀವು ಏನೇ ಬೇಡಿಕೊಂಡ್ರು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ, ಅಷ್ಟಮಿ ಪಂಚಮಿ ದಿನಗಳಲ್ಲಿ ತಕ್ಷಣ ಅಮ್ಮ ವರವನ್ನು ಕೊಡ್ತಾಳೆ. ಹಾಗಾಗಿ ಇಂತಹ ದಿನಗಳನ್ನು ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲೂ ನಮಗೆ ಆಷಾಢ ಅಮಾವಾಸ್ಯೆ ಮಂಗಳವಾರ ಬಂದಿದೆ, ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಾರಾಹಿ ಅಮ್ಮನನ್ನು ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ, ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಲೈಕ್ಗಳನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.